ಇವನು ರಾಹುಲ್ ಗಾಂಧಿ LKG ಹುಡುಗನ ಥರ ಮಾತಾಡ್ತಾರೆ. ಅವ್ರು ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗತ್ತಾ? ಆಗೋದು ವಿಚಾರ ಇದು ಅವ್ರ ಪ್ರಜ್ವಲ್ದು ಸ್ವಂತ ವಿಚಾರ ಇದು. ಇದಕ್ಕೆ ರಾಜಕೀಯ ಸೇರಿಸಬಾರ್ದು. ಇಷ್ಟು ವರ್ಷದಿಂದ ನಡ್ಕೊಂಬಂದಿರೋದು. ಇವಾಗ ಎಲೆಕ್ಷನ್ ಟೈಮಲ್ಲಿ ಇದು ಬಂದಿದೆ ಅಂದರೆ ಎಲ್ಲ ರಾಜಕೀಯ ಪಿತೂರಿತಾನೆ ಇದು. ಯಾಕಂದರೆ ರೇವಣ್ಣವರು ಅದು ತಪ್ಪು ಮಾಡಿದ್ರು, ರೇವಣ್ಣವ್ರ ಮಗ ಇದು ತಪ್ಪು ಮಾಡಿದ್ರು. ತಪ್ಪು ಅನ್ನೋದು ಪ್ರತಿಯೊಬ್ಬರು ಮಾಡಿದ್ದಾರೆ. ಕೆಲವ್ರದ್ದು ಹೊರಗಡೆ ಬಂದಿದೆ, ಕೆಲವ್ರದ್ದು ಹೊರಗಡೆ ಬಂದಿಲ್ಲ. ಅದು ಕಾಂಗ್ರೆಸ್ ಇವಾಗ ಏನಾದ್ರು ಮಾಡಬೇಕಲ್ವ ಗೆಲ್ಲಕ್ಕೆ. ಬೇರೆ ಏನೂ ಇಲ್ಲ, ಅಭಿವೃದ್ಧಿ ಗ್ಯಾರಂಟಿ ಇಟ್ಕೊಂಡು ಏನು ಮಾಡೋಕ್ಕಾಗ್ತಾ ಇಲ್ಲ. ಫಾರ್ಮ್ ಹೌಸಲ್ಲಿ ಎಲ್ಲ ಸೇರಿ ಕುಡಿಯುವಾಗ ತಿನ್ನುವಾಗ ಎಲ್ಲ ಚೆನ್ನಾಗಿರ್ತಾರೆ. ಈ ಜನಗಳಿಗೆ ಪಬ್ಲಿಕ್ಕಿಗೆ ಅವರು ಗುಗ್ಗು ಮಾಡ್ತಾ ಇದ್ದಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅದು 400 ಜನಕ್ಕೆ ಫ್ಯಾಬ್ರಿಕೇಟೆಡ್ ಇವರು. ಯಾತಕ್ಕೆ ಇವರು ಮುಳುಗೋ ಸ್ಟೇಜಿಗೆ ಬಂದಿದೆ. ಹೇಳಬೇಕು, ಏನೇನೋ 28 ಮೈ ಪರ್ಚ್ಕೊತಾ ಇದ್ದಾರೆ. ಏನು ಮಾಡಿದ್ರು ಆಗೋಲ್ಲ. ಅದರಲ್ಲಿ ಇವಾಗ ಗೊತ್ತಲ್ವಾ, ಒಕ್ಕಲಿಗರು ಅಂತ DKC ಕುಮಾರಸ್ವಾಮಿ ಮಧ್ಯೆ ನಡೀತಾ ಇತ್ತು. ಗೌಡ್ರ ಫ್ಯಾಮಿಲಿಗೆ ಏನಾದರೂ ಒಂದು ಡ್ಯಾಮೇಜ್ ಮಾಡಬೇಕು ಅನ್ನೋ ರೀತಿಲಿ DKC ಕೈವಾಡ ಇದೆ ಅಷ್ಟೇ. ಇದ್ರೆ ಕುಮಾರಣ್ಣವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ತೀರಾ. ಅವ್ರು ಯಾರೋ ಒಬ್ಬರು ತಪ್ಪು ಮಾಡಿದಾಗ ಅವ್ರನ್ನ ಕೈ ಬಿಡೋ ಅಂಥ ಕೆಲಸಗಳು ಮಾಡಬಾರ್ದು. ಮೋದಿ ಯೋಗ್ಯತೆಯೇ ಬೇರೆ, ಇವ್ರ ಯೋಗ್ಯತೆಯೇ ಬೇರೆ. ಸೊ ಮೋದಿಗೆ ಗ್ರೇಟೆಸ್ಟ್ ಜನ ಬೆಂಬಲ ಇದೆ. 400 ಜನಕ್ಕೆ ಮಾಡೋದು ಅವ್ನಿಗೆ ಹೆಂಗೆ ಗೊತ್ತು? ಅವ್ನು ಅಟೆಂಡೆನ್ಸ್ ಇಟ್ಕೊಂಡು ಅಟೆಂಡೆನ್ಸ್ ಆಗ್ತಾ ಇದ್ನ? ಹಾಂ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಪ್ರೀತಾ ಶೆಟ್ಟಿ. ದಿನಕ್ಕೊಂದು ತಿರುವು ಪಡೆಯುತ್ತಿರುವಂತಹ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ BJP ಪಕ್ಷದವರು JDS ಪಕ್ಷದಿಂದ ಮೈತ್ರಿ ಮುರ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಇಲ್ವಾ ಅಂತ ನಮ್ಮ ಜನಗಳ ಹತ್ರ ಕೇಳೋಣ ಬನ್ನಿ. ಇದು ಅದಕ್ಕೆ ಸಂಬಂಧ ಬರಲ್ಲ. ಯಾಕೆ ಅಂದರೆ ಅದು ರಾಜಕೀಯ, ಇದು ಸ್ವಯಂ ಪ್ರೇರಿತವಾಗಿ ಆಗಿರುವಂಥದ್ದು ಇದು ವಿಚಾರ. ಇದು ಅವ್ರ ಪ್ರಜ್ವಲ್ದು ಸ್ವಂತ ವಿಚಾರ ಇದು. ಇದಕ್ಕೆ ರಾಜಕೀಯ ಸೇರಿಸಬಾರ್ದು. ಇಷ್ಟು ವರ್ಷದಿಂದ ನಡ್ಕೊಂಬಂದಿರೋದು. ಇವಾಗ ಎಲೆಕ್ಷನ್ ಟೈಮಲ್ಲಿ ಇದು ಬಂದಿದೆ ಅಂದರೆ ಎಲ್ಲ ರಾಜಕೀಯ ಪಿತೂರಿತಾನೆ ಇದು. JDS BJP ಮೈತ್ರಿ ಆಗಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಇದು ಬದಲಾವಣೆ ತುಂಬ ಸತಿ ಕಾಂಗ್ರೆಸ್ ಅವರು ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಜೊತೆಗೆ BJP ಅವರು ಮಾಡಿದ್ದಾರೆ. ಇದು ಬದಲಾವಣೆ ಅನ್ನೋದು ಅದು ನಡೆದು ಬಂದಿದೆ, ಯಾವಾಗೂ ನಡೆದು ಬಂದಿದೆ. ಅದರಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಇಲ್ಲಿ ನಮ್ಮ ಜನಗಳು ಮಾತಾಡ್ಕೊಳ್ಳೋ ರೀತಿಯಲ್ಲಿ ಅದು ಹಾಗೆ ಇದು ಹೀಗೆ ಬರೀ ಮಾತಲ್ಲೇ ಮುಗ್ದೋಗ್ತಾ ಇದೆ. ಇದು ಕಾರ್ಯಗತಕ್ಕೆ ಯಾವುದೂ ಬರ್ತಾ ಇಲ್ಲ. ಯಾಕಂದರೆ ರೇವಣ್ಣವರು ಅದು ತಪ್ಪು ಮಾಡಿದ್ರು, ರೇವಣ್ಣವ್ರ ಮಗ ಇದು ತಪ್ಪು ಮಾಡಿದ್ರು. ತಪ್ಪು ಅನ್ನೋದು ಪ್ರತಿಯೊಬ್ಬರು ಮಾಡಿದ್ದಾರೆ. ಕೆಲವ್ರದ್ದು ಹೊರಗಡೆ ಬಂದಿದೆ, ಕೆಲವ್ರದ್ದು ಹೊರಗಡೆ ಬಂದಿಲ್ಲ. ಈ ಉದ್ದೇಶದಿಂದ ಕೆಲವ್ರು ಏನು ಮಾಡ್ತಾ ಇದ್ದಾರೆ, JDSನ ಸಂಪೂರ್ಣವಾಗಿ ತೆಗಿಬೇಕು ಅಂತಾರೆ. ತೆಗೆದ್ರೆ 3 ಪಕ್ಷನೂ ತೆಗಿಬೇಕು. ಯಾಕಂದ್ರೆ 3 ಪಕ್ಷದಲ್ಲೂ ಕಳಂಕಗಳಿದೆ. ಮೈತ್ರಿ ಮುರ್ಕೋಬಾರ್ದು. ಮೈತ್ರಿ ಅನ್ನೋದು ಇದು ಅವ್ರಿಗೆ ಸರಿ ಬಂದಾಗ ಮಾಡ್ಕೊಳ್ತಾರೆ, ಸರಿ ಇಲ್ಲದೆ ಇರೋದಾಗ ಬಿಟ್ಟೋಗ್ತಾರೆ. ಇದು ಸರ್ವೇ ಸಾಮಾನ್ಯ. ಇದು ಅದಕ್ಕೋಸ್ಕರ ಯಾರೋ ಒಬ್ಬರು ತಪ್ಪು ಮಾಡಿದ್ದಕ್ಕೆ ಎಲ್ಲರಿಗೂ ಶಿಕ್ಷೆ ಆಗಬಾರ್ದು. ಯಾಕಂದರೆ ಕುಮಾರಣ್ಣವರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ತೀರಾ. ಅವ್ರು ಯಾರೋ ಒಬ್ಬರು ತಪ್ಪು ಮಾಡಿದಾಗ ಅವ್ರನ್ನ ಕೈ ಬಿಡೋ ಅಂಥ ಕೆಲಸಗಳು ಮಾಡಬಾರ್ದು. ಯಾಕಂದರೆ JDS ಆಗಲಿ, ಕಾಂಗ್ರೆಸ್ ಆಗಲಿ, ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ, ಸೆಂಟ್ರಲ್ಗಾಗಲಿ ಒಳ್ಳೆ ಕೆಲಸಗಳು ಮಾಡಬೇಕು. ಜನಪರವಾಗಿರಬೇಕು. ಯಾರೇ ಆಗಲಿ ಜನಪರವಾಗಿ ಇಲ್ಲದೆ ಸುಮ್ಮನೆ ಅವರವರು ಕಚ್ಚಾಡಿ ಜನಗಳಿಗೆ ಸುಮ್ಮನೆ ಅವರೇ ದ್ರೋಹ ಮಾಡ್ತಾ ಇದ್ದಾರೆ ಜನಗಳಿಗೆ. ಯಾಕಂದರೆ ಜನಗಳು ಇಲ್ಲಿ ಕಚ್ಚಾಡಲಿ ಅನ್ನೋ ಉದ್ದೇಶದಿಂದ ಎಲ್ಲ ಪಕ್ಷದವರು ಒಂದೇ ಥರ ಇರ್ತಾರೆ. ಅವರು ಫಾರ್ಮ್ ಹೌಸಲ್ಲಿ ಎಲ್ಲ ಸೇರಿ ಕುಡಿಯುವಾಗ ತಿನ್ನುವಾಗ ಎಲ್ಲ ಚೆನ್ನಾಗಿರ್ತಾರೆ. ಈ ಜನಗಳಿಗೆ ಪಬ್ಲಿಕ್ಕಿಗೆ ಅವರು ಗುಗ್ಗು ಮಾಡ್ತಾ ಇದ್ದಾರೆ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅದು ನನ್ನ ಅಭಿಪ್ರಾಯ. ರೇವಣ್ಣ ಪ್ರಜ್ವಲ್ ಬಂದು ಅವ್ರದ್ದು ವೈಯಕ್ತಿಕ, ಅದಕ್ಕೂ BJPಗೂ ಸಂಬಂಧ ಇಲ್ಲ. ಮೇಡಮ್ ಅದಕ್ಕೂ ಇದಕ್ಕೂ ತೊಂದರೆ ಇಲ್ಲ ಮೇಡಮ್. ಅದು ಅವ್ರದ್ದು ವೈಯಕ್ತಿಕ ಅಲ್ವಾ. ಇವಾಗ ಅವ್ರ ವೈಯಕ್ತಿಕ ಅಂದರೆ ವ್ಯಕ್ತಿ ಗೌರವ ಅವ್ರ ವ್ಯಕ್ತಿತ್ವದ ಮೇಲೆ ಆಧಾರ ಆಗುತ್ತೆ ಹೊರತು ಒಂದು ಕುಟುಂಬದಿಂದ ಅಲ್ಲ. ಇವಾಗ ಅದು ಕಾಂಗ್ರೆಸ್ ಇವಾಗ ಏನಾದ್ರು ಮಾಡಬೇಕಲ್ವ ಗೆಲ್ಲಕ್ಕೆ. ಬೇರೆ ಏನೂ ಇಲ್ಲ, ಅಭಿವೃದ್ಧಿ ಗ್ಯಾರಂಟಿ ಇಟ್ಕೊಂಡು ಏನು ಮಾಡೋಕ್ಕಾಗ್ತಾ ಇಲ್ಲ. ಇವಾಗ 14 ನಡೀತು, ಅಲ್ಲೆಲ್ಲ ಒಂದು ಸ್ವಲ್ಪ BJP ಪರವಾಗಿ ಬಂದಿದೆ. ಇನ್ನು ಉಳಿದಿರೋದು 14ರಲ್ಲಿ ಅವರು ಬೇರೆ ಥರ ಕನ್ವರ್ಟ್ ಮಾಡಬೇಕು, ಮೈಂಡ್ ಡೈವರ್ಟ್ ಮಾಡಬೇಕು ಜನಗಳದ್ದು. ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಷ್ಟೇ. ಅದರಲ್ಲಿ ಅವ್ರದ್ದು ವೈಯಕ್ತಿಕವಾಗಿದ್ದು, ಅದಕ್ಕೂ ಪಕ್ಷಕ್ಕೂ ಏನೂ ತೊಂದರೆ ಏನಿಲ್ಲ. ಹೌದು ಹೌದು. ಇಲ್ಲ ಮೇಡಮ್, ಹೆಂಗೆ ಮುರ್ಕೊಳ್ಳೋಕೆ ಸಾಧ್ಯ ಹೇಳಿ ಹೋಗಲಿ. ಯಾರೋ ಒಬ್ಬ ಮಾಡ್ತಾನೆ ಅಂದ್ಬಿಟ್ಟು ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಹೆಂಗಿರುತ್ತೆ? ಆಯಿತಾ? ಇದು ಕಾಂಗ್ರೆಸ್ ಅವ್ರದ್ದು ತಂತ್ರ ಅಷ್ಟೇ. ಇದರಿಂದ ಜನಗಳು ಇವಾಗ ಉದಾಹರಣೆಗೆ ನೇಯೋದಿತ್ತು, ಅದು ನಡೀತಾಯಿತ್ತು. ಅದನ್ನು ಕನ್ವರ್ಟ್ ಮಾಡೋಕ್ಕೆ ಇವಾಗ ಪೆನ್ಡ್ರೈವ್ ಬಿಟ್ಟು ಈ ಥರ ಮಾಡ್ಕೊಂಡು ಇದು ಹೋಗ್ತಾರೆ ಅಷ್ಟೇ. ಅದರಲ್ಲಿ ಇವಾಗ ಗೊತ್ತಲ್ವಾ, ಒಕ್ಕಲಿಗರು ಅಂತ DKC ಕುಮಾರಸ್ವಾಮಿ ಮಧ್ಯೆ ನಡೀತಾ ಇತ್ತು. ಗೌಡ್ರ ಫ್ಯಾಮಿಲಿಗೆ ಏನಾದರೂ ಒಂದು ಡ್ಯಾಮೇಜ್ ಮಾಡಬೇಕು ಅನ್ನೋ ರೀತಿಲಿ
DKC ಕೈವಾಡ ಇದೆ ಅಷ್ಟೇ ಇದ್ರಲ್ಲಿ, ಅಷ್ಟೇ ಹೇಳ್ಬೋದು ಅಷ್ಟೇ. ಇಲ್ಲ ಮೇಡಮ್, ಚಾನ್ಸೇ ಇಲ್ಲ. ಅದಕ್ಕೂ ಇದಕ್ಕೂ ಇದು ಸಂಬಂಧನೇ ಇಲ್ಲ. ಯಾರೊಬ್ಬ ಮಾಡ್ತೀವಿ. ಇವಾಗ ಕಾಂಗ್ರೆಸ್ಸಲ್ಲಿ ಇಲ್ವಾ, ಮೇಟಿ ಗೊತ್ತಿಲ್ವಾ, ಇವಾಗ ಲಕ್ಷ್ಮಣ ಸವದಿ ಗೊತ್ತಿಲ್ವಾ, ಅವರೆಲ್ಲ ಏನು ಮಾಡಿ ಬಂದಿದ್ದು? ಅವ್ರು ಮಾತ್ರ ಇವ್ರ ಪಕ್ಕದಲ್ಲಿ ಇರ್ಬೋದಾ? ಇವನೇನೋ ಒಬ್ಬ ಮಾಡಿದ್ದಾನೆ ಅಂದ್ಬಿಟ್ಟು ಪಕ್ಷಕ್ಕೂ ಅದಕ್ಕೂ ಏನು ತೊಂದರೆ ಏನಾಗಲ್ಲ. ಇವ್ರು ನಿಜಾನೋ ಇಲ್ಲೋ ಗೊತ್ತಿಲ್ಲ. ಈ ಎಲೆಕ್ಷನ್ ಸ್ಟೆಂಟ್ ಮಾಡ್ತಾ ಇರೋದು. ಮೋದಿ ಯೋಗ್ಯತೆಯೇ ಬೇರೆ, ಇವ್ರ ಯೋಗ್ಯತೆಯೇ ಬೇರೆ. ಸೊ ಮೋದಿಗೆ ಗ್ರೇಟರ್ ಜನ ಬೆಂಬಲ ಇದೆ. JDS ಇವಾಗ ಸದ್ಯಕ್ಕೆ ಹೋಗೋಲ್ಲ, ಮುಂದೆ ಹೋಗ್ಬೋದು. ಇವಾಗ ರೇವಣ್ಣನಿಗೆ ಮಗನಿಗೆ ತಳ್ಳಿಬಿಡೋದು BJP ಇದರಿಂದ. ದೇವೇಗೌಡ ಇವ್ರಿಗೆ ಇಟ್ಕೊಂಡಿರ್ತಾರೆ, ಎಲೆಕ್ಷನ್ ಆಗೋವರೆಗೂ ಇಟ್ಕೊಂಡಿರ್ತಾರೆ, ಕಂಟಿನ್ಯೂ ಆಗುತ್ತೆ. ಇವ್ರು ಏನು ಆಟ ಆಡಿದ್ರು ಕೂಡ ಸಿದ್ದರಾಮಯ್ಯ, DK ಶಿವಕುಮಾರ್ ಮೋದಿಗೆ ಅಲ್ಲಾಡ್ಸೋಕ್ಕಾಗೋಲ್ಲ. ಇವ್ರು ಏನನ್ನ ಹಲ್ಕತನ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಮೈತ್ರಿ ಮುಟ್ಕೊಳ್ಳೋದು ಬೇಡ ಮಾಡೋರು ಯಾಕೆ? ಅವರು ಅವನ ಮೊಮ್ಮಗ ಮಾಡಿದ್ದಕ್ಕೆ ಇವ್ರು ಏನು ಮಾಡ್ತಾರೆ. ಅದು ಎಷ್ಟು ನಿಜನೋ ಎಷ್ಟು ಮಾಡಿರ್ಬೋದು, ಬಟ್ ಇವ್ರು ಹೇಳಿದಷ್ಟು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವನಿಗೆ ರಾಹುಲ್ ಗಾಂಧಿಗೆ 400 ಜನಕ್ಕೆ ಮಾಡ್ದ ಅಂತ ಅವನಿಗೆ ಅಟೆಂಡೆನ್ಸ್ ಇಟ್ಕೊಂಡು ತೊಗೊಂಡ. ಅವನು 400 ಜನಕ್ಕೆ ಮಾಡ್ದ ಅಂತ ಹೇಳ್ತಾನಲ್ಲ, 400 ಜನಕ್ಕೆ ಮಾಡಿದ ಅವ್ನಿಗೆ ಹೆಂಗೆ ಗೊತ್ತು? ಅವನು ಅಟೆಂಡೆನ್ಸ್ ಇಟ್ಕೊಂಡು ಅಟೆಂಡೆನ್ಸ್ ಆಗ್ತಾಯಿದ್ನ? ಆಗತ್ತಾ? 2-3 ಜನಕ್ಕೆ ಮಾಡಿರ್ಬೋದು, ಅವ್ನು ಕೆಟ್ಟ ಮಾಡಿರ್ಬೋದು. 400 ಜನಕ್ಕೆ ಮಾಡೋಕ್ಕಾಗತ್ತಾ? ಯಾರನ್ನ ಮಾಡೋಕ್ಕೆ? ಅದ್ರಲ್ಲಿ ಒಬ್ಬರನ್ನ ಪೊಲೀಸ್ಗೆ ಜನಗಳಿಗೆ ಹೇಳಿರೋಲ್ಲ, ಇನ್ಫಾರ್ಮೇಷನ್ ಲೀಕ್ ಔಟ್ ಆಗ್ತಾ ಇರಲಿಲ್ವಾ? ಅದು 400 ಜನಕ್ಕೆ ಫ್ಯಾಬ್ರಿಕೇಟೆಡ್. ಇವರು ಯಾತಕ್ಕೆ ಅಂದರೆ ಇವರು ಮುಳುಗೋ ಸ್ಟೇಜಿಗೆ ಬಂದಿದೆ. ಹೇಳಬೇಕು, ಏನೇನೋ 28 ಮೈ ಪರ್ಚ್ಕೊತಾ ಇದ್ದಾರೆ. ಏನು ಮಾಡಿದರೂ ಆಗೋಲ್ಲ. ಇವಾಗ ಮೋದಿ ಯಾಕೆ ಕಳಿಸ್ತಾರೆ ಫಾರಿನ್ಗೆ? ನಿನ್ನ ಮಗನಿಗೂ ಫಾರಿನ್ಗೆ ಮೋದಿನೇ ಕಳಿಸಿದ್ದು. ಅಲ್ಲಿ ಏನಾಯಿತು? ಅಲ್ಲಿ ಸಿದ್ದರಾಮಯ್ಯನ ಮಗ ಏನಾಯಿತು? ಮೋದಿನೇ ಕಳಿಸಿದ್ದು. ಅದು ಮೋದಿ ಮೇಲೆ ಯಾಕೆ ಹಾಕಬೇಕು? ಯಾವನೋ ಕೆಟ್ಟ ಕೆಲಸ ಮಾಡ್ದಂದ್ರೆ ಮೋದಿ ಏನು ರೆಸ್ಪಾನ್ಸಿಬಲ್ಲ? ಅವ್ರ ಅಪ್ಪ ಅಮ್ಮ ಸರಿಯಾಗಿ ಸಂಸ್ಕಾರ ಕೊಡಲಿಲ್ಲ, ಅವ್ನು ಮಾಡ್ದ. ಮೋದಿ ಎಲ್ಲ ನೋಡ್ಕೊಳಕ್ಕಾಗತ್ತಾ? ಏನು ಮಾಡೋಲ್ಲ, ಏನಾಗೋಲ್ಲ, ಏನು ಮಾಡೋಕ್ಕಾಗೋಲ್ಲ. ಕಾಂಗ್ರೆಸ್ನವ್ರು ಏನು ಮಾಡೋಕ್ಕಾಗೋಲ್ಲ. ಕಾಂಗ್ರೆಸ್ನವರು ಬರೋಲ್ಲ. ಇದು ಸೆಂಟರಲ್ಲಿ ಕಾಂಗ್ರೆಸ್ ಏನು ಮಾಡಿದ್ರು ಬರೋಲ್ಲ. ಅವ್ರಿಗೆ ಯಾರಿದ್ದಾರೆ? ಲೀಡರ್ ಯಾರಿದ್ದಾರೆ? ಅವ್ರು ಮೊದಲು ಸಿದ್ದರಾಮಯ್ಯ ಹೇಳಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಇವನು ರಾಹುಲ್ ಗಾಂಧಿ LKG ಹುಡುಗನ ಥರ ಮಾತಾಡ್ತಾರೆ. ಅವ್ರು ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗತ್ತಾ? ಆಗೋಲ್ಲ. ಆಗಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು, ಬೇರೆಯವ್ರ ಮಾಡಬಾರ್ದು. ಬಟ್ ಅದು ಏನು ಅಂತ ನಿಜ ತಿಳ್ಕೊಬೇಕು. ನಿಜ ಇದು ಮಾಡಬೇಕು. ಯಾರು ತಪ್ಪು ಮಾಡಿದ್ದಾರೆ ಇದರಲ್ಲಿ ಬೇರೆಯವರು ಇನ್ವಾಲ್ವ್ ಆಗಿರ್ತಾರೆ, ಅವ್ರಿಗೂ ಸಿಕ್ಕಾಕಿಸ್ಬೇಕು. ಇವಾಗ ಇವನು ರೇವಣ್ಣನ ಮಗ ತಪ್ಪು ಮಾಡಿರ್ಬೋದು, ಅವ್ನಿಗೆ ಶಿಕ್ಷೆ ಆಗಬೇಕು. ಬಟ್ ಇದ್ರ ಹಿಂದೆ ಯಾರಿದ್ದಾರೆ ಅವ್ರಿಗೂ ಶಿಕ್ಷೆ ಆಗಬೇಕು. ಸ್ಪೀಡ್ ಪ್ಲಸ್ ಕರ್ನಾಟಕ.